ಕಳೆದ 25 ವರ್ಷದ ಹೋರಾಟದ ಫಲವಾಗಿ ಹಗಲವಾಡಿ ಹೋಬಳಿಯ ಜನತೆಯ ಕನಸು ನನಸಾಗಿದ್ದು, ಪ್ರಸ್ತುತ ವರ್ಷವೇ ಹೇಮಾವತಿ ನೀರು ಈ ಭಾಗಕ್ಕೆ ಹರಿಯಲಿದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಪ್ರಸ್ತಾಪ ಮಾಡಬೇಕು ಅಂತ ನಾನೇನು ಅಂದ್ಕೊಂಡಿರಲಿಲ್ಲ. ನಾನು ಅಂದ್ಕೊಂಡಿದ್ದು ಅದು ಬಹುದಿನಗಳ ಹೋರಾಟದ ಫಲವಾಗಿ ಅದನ್ನು ಮಾಡಿರ್ತಕ್ಕಂಥದ್ದು. ಕಳೆದ ಸುಮಾರು 25-30 ವರ್ಷಗಳಿಂದ ಆ ಭಾಗದಲ್ಲಿ ಒಂದು ಹೇಮಾವತಿ ಹೋರಾಟಗಾರರ ಸಂಘ ಕಟ್ಟಿಕೊಂಡು ಅವ್ರಿಗೆ 2 ಬಾರಿ ನಮ್ಮಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಯನ್ನು ನಾವು 2 ಬಾರಿ ಅನೌನ್ಸ್ ಮಾಡಿದ್ವಿ. 2 ಬಾರಿ ಕೂಡ ಯಾರು ಅರ್ಜಿ ಹಾಕ್ದಲೇ ಗ್ರಾಮ ಪಂಚಾಯತಿ ಚುನಾವಣೆ ಕೂಡ ಬಹಿಷ್ಕಾರ ಮಾಡಿರ್ತಕ್ಕಂಥದ್ದು. ಸುಮಾರು ಹೋರಾಟ ಇತ್ತಲ್ಲಿ. ಆ ನೀರು ಹೋದ ಸಾರಿ ನಾವು ನಿಮಗೆಲ್ಲ ಗೊತ್ತಿದ್ದಂಗೆ ನಾನು ಡಿ.ಕೆ. ಅವರು ಜಲಸಂಪನ್ಮೂಲ ಸಚಿವರಾಗಿದ್ದರು. ನಾನು ಮಂತ್ರಿ ಆದಂಥ ಸಂದರ್ಭದಲ್ಲಿ 26,55,00,000 ಹಾಕಿ ನಾನು ಆ ಕಾಮಗಾರಿ ಅಪ್ರೂವ್ ಮಾಡಿಸಿದ್ದೆ. ಅವಾಗ ನ್ಯಾಚುರಲ್ ಆಗಿ ಹೋಗ್ತಕ್ಕಂಥ ಯೋಜನೆಯನ್ನು ಜಾರಿ ತಂದಿದ್ದು. ಅವಾಗ ಗುಬ್ಬಿ ತಾಲೂಕಿನ ಮೂಕನಹಳ್ಳಿ ಪಟ್ಟಣ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆ ವತಿಯಿಂದ ಎಂಎಚ್ ಪಟ್ಟಣ ಮಾರ್ಗವಾಗಿ ಸರ್ವೇಗಾರನ ಪಾಳ್ಯ ಮತ್ತು ಮಣ್ಣಿಮಾರಿ ದೇವಸ್ಥಾನ ಸಂಪರ್ಕದ ಸುಮಾರು 7 ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಮಠದ ಹಳ್ಳಿ ಕೆರೆಗೆ ಏತ ನೀರಾವರಿ ಯೋಜನೆ ಚಾಲನೆಗೊಂಡಿದ್ದು, ಇದರಿಂದ ಹಾಗಲವಾಡಿ ಹೋಬಳಿಯ ಹಲವು ಗ್ರಾಮಗಳಿಗೆ ಕುಡಿಯಲು ಹೇಮಾವತಿ ನೀರು ಹರಿಸಲು ಸಾಧ್ಯವಾಗಿದೆ. ಕಾಮಗಾರಿಯು 1 ವರ್ಷದ ಒಳಗಡೆ ಪೂರ್ಣಗೊಳ್ಳಲಿದ್ದು, ಪ್ರಸ್ತುತ ವರ್ಷವೇ ಹೇಮಾವತಿ ನೀರು ಈ ಭಾಗದಲ್ಲಿ ಹರಿಯಲಿದೆ ಎಂದರು. ಇನ್ನು ಹೇಮಾವತಿ ಲಿಂಕ್ ಕೆನೆಲ್ ಕಾಮಗಾರಿ ರದ್ದುಪಡಿಸಿ ಪರ್ಯಾಯವಾಗಿ ನಾಲೆ ಅಗಲೀಕರಣ ಮಾಡುವಂತೆ ನಾನು ಸಹ ಸರ್ಕಾರವನ್ನ ಒತ್ತಾಯಿಸಿದ್ದು, ನೀರಾವರಿ ಸಭೆಯಲ್ಲಿ ಈ ಯೋಜನೆಗೆ ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಳುವಲ್ಲಿ ಸರ್ಕಾರ ಉತ್ತಮ ನಿರ್ಧಾರಕ್ಕೆ ಬರುವ ಭರವಸೆ ಇದೆ ಎಂದು ತಿಳಿಸಿದರು. ಪ್ರಾಜೆಕ್ಟಲ್ಲಿ ಅಲ್ಲಿ ಏನಾಯಿತು ಅಂದರೆ, ಪ್ರಾರಂಭದಲ್ಲಿ ಕೆಲವು ರೈತರು ನಮಗೆ ಅಪ್ಲಿಕೇಶನ್ ಹಣ ಕೊಟ್ಟು ಕೆಲಸ ಶುರು ಮಾಡಿ ಅಂತ ಹೇಳಿದರು. ನಾನು ಇದುವರೆಗೂ ಆ ಭಾಗದಲ್ಲಿ ಎಷ್ಟು ರೈತರು ಜಮೀನು ಕಳ್ಕೊಂಡಿದ್ದಾರೆ ಅಷ್ಟು ರೈತರಿಗೂ ಕೂಡ ನಾನು ಹೇಮಾವತಿಯಿಂದ ಅವರಿಗೆ ಹಣ ಕೊಡಿಸ್ತಕ್ಕಂಥದ್ದು, ಅಪ್ಲಿಕೇಶನ್ ಕಾಸ್ಟ್ ಏನಿತ್ತು ಅವ್ರದ್ದು ಅಷ್ಟು ಹಣ ಕೊಡಿಸ್ತಕ್ಕಂಥದ್ದನ್ನ ಮಾಡಿದ್ದೀನಿ. ಕಾಮಗಾರಿ ಶುರು ಮಾಡಿದ್ದಾರೆ. ನಾವು ಕಾಂಟ್ರಾಕ್ಟ್ರಿಗೂ ಕೂಡ ಹಣ ಕೇಳಿದ್ದೆ. ಕಾಂಟ್ರಾಕ್ಟ್ರಿಗೂ ಕೂಡ ಅವನಿಗೂ ಕೂಡ 2 ಕೋಟಿ ರೂಪಾಯಿ ಕೊಡಿಸಿ ಪೈಪೆಲ್ಲ ಕೂಡ ನಮ್ಮಲ್ಲಿ ಆ ಪೈಪು ನಮ್ಮಲ್ಲಿ ತಯಾರಾಗೋ ಪೈಪಲ್ಲ, ಆಂಧ್ರ ಪ್ರದೇಶದಲ್ಲಿ ತಯಾರಾಗೋಂಥ ಪೈಪು. ಅವೆಲ್ಲ ಪೈಪು ಕೂಡ ನಾವು ಕೆಲವು ಕಡೆ ಪೈಪ್ ಹಾಕಬೇಕು. ಆ ಪೈಪು ಕೂಡ ನಾವೆಲ್ಲ ಆರ್ಡರ್ ಕೊಟ್ಟಿದ್ದೀವಿ. ಅದನ್ನು ಕೂಡ ಕೆಲಸ ಶುರು ಮಾಡಿದ್ದಾರೆ. ಮತ್ತು ನಮ್ಮಲ್ಲಿ ಅಕ್ಯುಡೇಟ್ ಒಂದು ಪ್ರಾಬ್ಲಮ್ ಇತ್ತು, ಅಗಲವಾಡಿದು ಅಕ್ಯುಡೇಟ್ನು ಕೂಡ ಕಂಪ್ಲೀಟ್ ಮಾಡ್ತಕ್ಕಂಥದ್ದು ಇನ್ನೊಂದು 15 ಡೇಸಲ್ಲಿ ಅದು ಕಂಪ್ಲೀಟ್ ಆಗುತ್ತೆ. ಮತ್ತು ಅಕ್ಯುಡೇಟ್ ಆದಮೇಲೆ ಒಂದು 2-3 ಜನ ರೈತರು ತರಲಾಯಿ ಮಾಡ್ತಾವ್ರೆ ಅಂತ ಇವತ್ತು ಇಂಜಿನಿಯರ್ ಕರೆದು ಮಾತಾಡಿದ್ದೀನಿ. ಅದನ್ನು ಕೂಡ ನಾನೇ ಹೋಗಿ ಸೆಟ್ರೇಟ್ ಮಾಡಿ ಈ ವರ್ಷದಲ್ಲಿ ಅಗಲವಾಡಿ ಕೆರೆಗೆ ನೀರು ಬಿಡಿಸ್ತಕ್ಕಂಥದ್ದು ಮಾಡಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಯೋಗೇಶ್, ಉಪಾಧ್ಯಕ್ಷ ಭಾಗ್ಯಮ್ಮ, ಮುಖಂಡರಾದ ನರಸಿಂಹಯ್ಯ, ನೇಮರಾಜು, ರವಿ, ವೆಂಕಟೇಶ್, ಶ್ರೀನಿವಾಸ್, ಗ್ರಾಮ ಪಂಚಾಯಿತಿ ಸದಸ್ಯ ಚಂದ್ರಶೇಖರ್, ಗುತ್ತಿಗೆದಾರ ಬೋರೇಗೌಡ, ಸ್ಥಳೀಯ ಮುಖಂಡರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಬಾಬು ಖಾನ್, 9 ಲೈವ್ ನ್ಯೂಸ್, ತುಮಕೂರು.